ಈಗ ವಿದ್ಯಾರ್ಥಿಗಳೇ ಸರಿ ತಪ್ಪು ತಿಳಿಸ್ಬೇಕಾಗ್ತದೆ ನೀವು. ಇದು ಏನದಲ್ಲ, ಇದು ಎಕ್ಸಾಕ್ಟ್ಲಿ ಬಿಡಿಸ್ಬೇಕು. ಇದು ಇಲ್ಲಿಗೇನು 30 32 ಅಷ್ಟೇ. ಇದು ಏನದಲ್ಲ, ಇದನ್ನು ಬಿಡಿಸಿದ್ದು ಸರಿ ಅದನ್ನೋ ತಪ್ಪದನ್ನೋ ನೀವು ನೋಡ್ಕೋಬೇಕು. ಅದು ಹೆಂಗೆ ಅನ್ನೋದನ್ನ ಹೇಳ್ತಾನೆ. ದ ಮಲ್ಟಿಪ್ಲಿಕೇಶನ್ ಆಫ್ ಹೋಲ್ ನಂಬರ್ ಬೈ ಎ ಫ್ರ್ಯಾಕ್ಷನಲ್ ನಂಬರ್ಸ್. ಲೆಟ್ ಅಸ್ ಸ್ಟಡಿ ದ ಫಾಲೋಯಿಂಗ್ ಫಿಗರ್ಸ್. ಇದನ್ನು ಚೌಕದಾಗ ಏನು ಮಾಡ್ಯಾನ, ರಿಪ್ರೆಸೆಂಟ್ ಮಾಡ್ಯಾನ ಅಂದ್ರೆ ತೋರ್ಸ್ಯಾನ. ಚೌಕದಾಗ ಎಷ್ಟು ಇವು? 1 2 3 4 5 6 7 8 9. ಅದನ್ನು ಹೆಂಗೆ ಹಚ್ಚಾನವ? ರಿಪ್ರೆಸೆಂಟ್ಸ್ 9. ಇದನ್ನು ಹೆಂಗೆ ಬರ್ದಾನವ? 9 ಬರ್ದಾನ. ಇದನ್ನ ಹೆಂಗೆ ಬರ್ದಾನವ? 3 ರಿಪ್ರೆಸೆಂಟ್ಸ್ 1/3 ಅಂತ ತೋರಿಸ್ತಾನೆ. ಹಂಗಾರೆ ಇದರ ಉತ್ತರ ಅವ 3 ಬರ್ತದ ಅಂತ ಹೇಳ್ಯಾನ. ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ನು. ಈಗ ಲಕ್ಷ್ಯ ಕೊಟ್ಟು ನೋಡ್ರಿ. ಇವು ಸರಿ ತಪ್ಪು ಮೊದಲು ನೋಡೋಣ. ಈಗ ನೋಡಿ, 2 4 8 1 9 ನೀವು ಮಾಡಿರಲ್ಲ. ನಾ ದೂರ ಸರಿತನು ಉತ್ತರ ನೋಡ್ರಿ. ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಇಬ್ಬರಿಗೂ ಉಪಯೋಗ ಆಗ್ತದ. ಒಂದು ಬರ್ಬರ್ತ ನೋಡೋಣ. ಈಗಂತೂ ಪ್ರಯತ್ನ ಅದ. 2 4 8 1 9 2 ಅಂಶ ಗುಂಡ್ಲೆ 3 4 12 12 1 15 4 ಅಂಶ 4 3 12 1 3 15 4 ಅಂಶ. ಈಗ ಸದ್ಯ ಇದು ಅದಕ್ಕೂ ಭಾಗ ಹೋಗಲ್ಲ. 15 9 135 135 ಡಿವೈಡ್ 4 2 8. ಮೊದಲು ಇಷ್ಟರೇ ಬರಲಿ, ಮುಂದೆ ಆಮೇಲೆ ಮಿಶ್ರ ಬಿಂದ ರಾಶಿ ನೋಡೋಣ. ಇದನ್ನು ಹೆಂಗೆ ಹಚ್ಕೋಬೇಕು ನೀವು, ಅದನ್ನು ನೀವು ತಿಳ್ಕೊಬೇಕು. ಮೊದಲು 4/1 ಗುಂಡ್ಲೆ 3/1 ಗುಂಡ್ಲೆ 1 2 ಅಂಶ ಗುಂಡ್ಲೆ 3 4 ಅಂಶ. 3 1 3 3 9 9 4 36 ಬಂತು. 1 1 1 4 2 8 4 2 8 ಬಂತು. ನೋಡಿ ಇದಕ್ಕೆ ಉತ್ತರ ಹೆಂಗೆ ಬಂತು, ಇದ್ರ ಉತ್ತರ ಹೆಂಗೆ ಬಂತು ಅದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ಅದಕ್ಕೆ ಏನು ಬರೀತೀರಿ. ಈಗ ಅದಕ್ಕೆ ಉತ್ತರ ನೀವೇನು ಬರೀತೀರಿ ನೋಡ್ರಿ. 29ಕ್ಕೆ ನೀವು ಏನು ಬರೆದಿರಿ, ನಾ ಹೇಳ್ದಂಗೆ ನೀವು ಬರೆದಿದ್ರಿ ಅಂದರೆ ಕರೆಕ್ಟ್. ಫೇಲ್ಸ್ ಅಂತ ಬರೀಬೇಕು. ಏನಂತ ಬರೀಬೇಕು? ಫೇಲ್, ತಪ್ಪದು, ತಪ್ಪಂತ ಬರೀಬೇಕು. ಯಾಕಂದರೆ ಹೆಂಗೆ ಗಣಿತ ಬರ್ತಾವಂತ ಹೇಳಿಕ್ಕಾಗೋದಿಲ್ಲ. ಸರಿ ತಪ್ಪು ಇದು ಐಡಿಯಾ ಬರಬೇಕು ನಿಮಗಿದು. ಹೆಂಗೆ ಹಚ್ಚಿದ್ರು ಸರು, ಇದನ್ನು ಹೆಂಗೆ ಹಚ್ಕೋಬೇಕನ್ನೋದರೇ ತಿಳಿತು ನಿಮಗೀಗ. ಈಗ ನೋಡ್ರಿ, 8 5 40 8 5 40 9 6 54. ಇದ್ರದ್ದು ನೋಡ್ರಿ, 8 5 40 9 6 54. ಇದು ಟ್ರೂ. ಸರಿ, ಇದು ನೋಡ್ರಿ, 2 3 6 1 7 7 3 ಅಂಶ ಗುಂಡ್ಲೆ 3 2 6 1 7 3 ಅಂಶ 7 7 49 3 3 9 9 5 45. ಎಷ್ಟು ಉಳಿತು? 4 ಉಳಿತು. 4 9 ಅಂಶ 5 ಕೊಂಡಾಗ 4 9 ಅಂಶ. ಇದು ಎಷ್ಟು ಬಂದದ್ದು ಉತ್ತರ? ಫೇಲ್ಸ್. ಫೇಲ್ಸ್ ಅಷ್ಟು ಬಂದಿತ್ತಂದ್ರೆ ರೈಟ್ ಅಂತ ಹಾಕ್ರಿ. ಇದನ್ನು ಹೆಂಗೆ ಕೂಡಿಸ್ಬೇಕು? ಇದನ್ನು ಕೂಡಿಸಿದ್ರೆ ಹೆಂಗೆ ಆಗ್ತದಂದ್ರೆ ನೋಡಿ, ಈ ಪ್ಲಸ್ ಚಿನ್ ತೆಗೆದು ಬಿಡ್ಬೇಕು. 2 200 ಪೂರ್ಣಕ್ಕೆ 1 6 ಅಂಶ ಇದ್ರ ಉತ್ತರ. ಇದನ್ನು ತಿಳ್ಕೊಂಡು ನೀವು ಹಿಂಗೆ ಪ್ಲಸ್ ಇದ್ದ ತೆಗೆದು ಬಿಡ್ರಿ ನೀವು ಉತ್ತರ ಏನು ನೋ ಪ್ರಾಬ್ಲಮ್. ಈಗ ನಾವು ಏನಾಗ್ತದೆ ಇದ್ರ ಉತ್ತರ ನೋಡ್ರಿ, 200 6 2 12 ನೋಡ್ರಿ ಹೆಂಗಾಗ್ತದೆ. 6 2 1200 1201. ಯಾವುದೇ ಒಂದು ಉತ್ತರ ಇಡಬೇಕಾದ್ರೆ ಹೆಂಗೆ ಅರ್ಥ ಆಗ್ತದೆ ಅನ್ನೋದು ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೋಡ್ರಿ. ಈಗ ಇದನ್ನು ಮಾಡಿ ನೋಡ್ರಿ, ಇದರಷ್ಟು ಬರ್ತದನು. ಇದು ನೋಡ್ರಿ, 6 3 18 6 3 18 ಎಷ್ಟು ಉಳಿತು? 4 ಉಳಿತು. 6 6 36 6 6 36 36 221. 6 3 18 4 ಉಳಿತು. 6 6 36 ಎಷ್ಟು ಉಳಿತು? 5 ಉಳಿತು. ಇದರ ಉತ್ತರ ಬಂತು ಎಷ್ಟು? 5 6. ಯಾರಲ್ಲಿ ಚಿನ್ನ ತೆಗೆದ್ರೂ ಹೇಳ್ಬೋದು. ಇದೊಂದು ಆ್ಯಕ್ಚುಲಿ 1201 ಆಗ್ತದೆ. ಎರಡು ಒಂದೇ. 6 2 1201 1201 ಇಟ್ಟು 6 ಭಾಗಿಸಿ ನೋಡ್ರಿ. 1201 ಭಾಗಿಲೆ 6
6 2 12 ನೋಡ್ರಿ. ಈ ಪೂಜೆ ತೊಗೊಂಡ್ರಿ, ಈಗ ಇದು 1 ತೊಗೊಂಡ್ರಿ, ಭಾಗ ಆಗ್ತದಲ್ಲ, ಶೇಷ ಉಳಿತು. ಅದಕ್ಕೆ ಇದನ್ನ ಏನು ಮಾಡಿರಿ, 200 1 6 ನೋಡಿ. ಇದನ್ನು ನೀವು ತಾಳೆ ಮಾಡಿ ತೋರಿಸಿನ ಪ್ಲಸ್ ತೆಗೆದ್ರೆ ಮತ್ತೆ ಹಿಂಗೆ ಆಗ್ತದೆ. ಹಿಂಗೆ ಗುಣಾಕಾರ ಮಾಡಿಟ್ರೆ 1201 ಆಗ್ತದೆ. ನಾವು ಪ್ಲಸ್ ತೆಗೆದು ಉತ್ತರ ಇಟ್ಬಿಡ್ಬೋದು. ಅಂದರೆ ಇವು ಎರಡೂ ಉತ್ತರ ಸರಿ ಇಲ್ಲ ಅಂದ್ರೆ ಏನಾಯ್ತು, ಎಸ್. ಇಂಥವು ತಿಳ್ಕೊಬೇಕು ಗಣಿತಗಳು. ಇದನ್ನೇ ಹೆಂಗೆ ಹಚ್ಚೋದು ಅನ್ನೋದು ಒಳಗೊಮ್ಮೆ ಗುರ್ತಿರಂಗಿಲ್ಲ. ನೀವು ಪ್ಲಸ್ ತೆಗೆದು ಬಿಟ್ರೆ ಆಯ್ತು, 200 ಪೂರ್ಣ 1 ಆರಾಂಶ ಆಯ್ತು. ಇದೊಂದು ಮಿಶ್ರ ಬಿಂದು ರಾಶಿ ಮಾಡಿದ್ರೆ 1201 6ಲೆ ಭಾಗಿಸ್ರಿ, 2 ಒಂದೇ ಬರ್ತದೆ ಉತ್ತರ. ಚೆನ್ನಾಗಿ ತಿಳ್ಕೊಬೇಕು ಗಣಿತಗಳನ್ನು, ಸರಿಯಾಗಿ ತಿಳ್ಕೊರಿ, ಚೆನ್ನಾಗಿ ಬಿಡಿಸ್ಬೋದು. ಮುಂದಿನ ಅಭ್ಯಾಸ ಸರಿ ತಪ್ಪು. ಆಮೇಲೆ ನಿಮಗೆ ಕೆಲವೊಂದು ಅತಿ ಇಂಪಾರ್ಟೆಂಟ್ ಗಣಿತಗಳು ಬರ್ತಿರ್ತಾವೆ. ಇನ್ನು ಆಫ್ದಾಗ ಒಂದು ಸ್ವಲ್ಪ ಬರ್ತಾವೆ, ಕಲೀರಿ. ಮುಂದೆ ಏನದ ಭಾಗಾಕಾರ ಒಂದೇ ಬರ್ತಾವೆ. ಮತ್ತೊಂದು ಚೆನ್ನಾಗಿ ಕಲಿಬೇಕು, ನೋಡಬೇಕು. ಓಕೆ.